ನಮಸ್ಕಾರ. ನಾನಿವತ್ತು ಮಲೆನಾಡು ಸ್ಪೆಷಲ್ಲು ಆಟಿ ಸೊಪ್ಪು ಇಲ್ಲಾಂದರೆ ಕೂರ್ಗ್ ಕಡೆಯಿಂದ ಮದ್ದು ಸೊಪ್ಪು ಅಂತ ಹೇಳ್ತಾರೆ. ಈ ಸೊಪ್ಪಲ್ಲಿ ರಸ ತೆಗೆದ್ಬಿಟ್ಟು ಹಲ್ವಾ ಮಾಡೋದನ್ನ ಯಾವ ಥರ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನು ಈ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೊಪ್ಪಲ್ಲಿ ತುಂಬ ಔಷಧೀಯ ಗುಣಗಳಿದೆ. ಹಾಗಾಗಿ ಮಲೆನಾಡು ಕಡೆ ಮಳೆಗಾಲದಲ್ಲಿ ಅಂದರೆ ಆಷಾಢ, ಈ ಕಡೆ ಆಷಾಢ ಕಳೆದು 15 ದಿನಕ್ಕೆ, ನಮ್ಮ ಕಡೆ ಎಲ್ಲ ಕರ್ಕಾಟಕ ಮಾಸ ಬರುತ್ತಲ್ಲ, ಆ ಮಾಸದಲ್ಲಿ 18 ದಿನಕ್ಕೆ 18 ಥರದ ಮೆಡಿಸಿನ್ಸ್ ಇದರಲ್ಲಿ ಸೇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಬೇಯಿಸಿ ಇದರ ರಸದಲ್ಲಿ ಈ ಥರ ರೆಸಿಪಿ ಮಾಡ್ತಾರೆ. ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯ್ತಾ ಇದ್ದಂಗೆ ಇದರ ಘಮ ಮನೆ ಪೂರ್ತಿ ತುಂಬುತ್ತೆ. ನೋಡಿ, ಇದು ಬೇಯ್ತಾ ಇದ್ರ ಕಲರು ಪರ್ಪಲ್ ಕಲರ್ ಬರುತ್ತೆ ನೋಡಿ. ಈ ಥರ ಅದ್ರ ಘಮಕ್ಕೇ ಆವಾಗಲೇ ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅದ್ರ ಸ್ಮೆಲ್ಲು. ಚೆನ್ನಾಗಿ ಬೆಂದಮೇಲೆ ಈ ಥರ ಅದನ್ನ ಫಿಲ್ಟ್ರ್ ಮಾಡ್ಕೋಬೇಕು. ನಾನು ಈ ಗ್ಲಾಸಲ್ಲಿ 4 ರಿಂದ 5 ಗ್ಲಾಸಷ್ಟು ರಸ ತಗೊಂಡಿದ್ದೀನಿ. 1 ಗ್ಲಾಸಷ್ಟು ರವೆ ತಗೋತಾ ಇದ್ದೀನಿ. ಇದಕ್ಕೆ ಟೇಸ್ಟಿಗೆ ಒಂದು ಸ್ವಲ್ಪ ಸ್ವೀಟಿಗೆ ಒಂಚೂರು ಉಪ್ಪು ಹಾಕಿದ್ರೇ ಚೆನ್ನಾಗಿರುತ್ತೆ. ಇವಾಗ ರವೆನ ಹಾಕೋತಾ ಇದ್ದೀನಿ. ರವೆಯನ್ನೇನು ಹುರ್ಕೊಳ್ಳೋದೇನು ಬೇಕಾಗಿಲ್ಲ. ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಗಂಟಾಗದಂಗೆ ಏನು ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಇದು ಬೇಯ್ತಾ ಇದೆ. ಇದಕ್ಕೆ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ, ನಾನೊಂದು ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಬೇಕಾದರೆ ಹಾಕ್ಕೋಬೋದು. ಸಕ್ಕರೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ನಮ್ಮ ಮನೇಲಿ ಮಕ್ಕಳು ಇಷ್ಟಪಡಲ್ಲ ಇದಕ್ಕೆಲ್ಲ ಹಾಕಿದರೆ, ಅದಕ್ಕಾಗಿ ನಾನು ದ್ರಾಕ್ಷಿ ಗೋಡಂಬಿ ಹಾಕಿಲ್ಲ. ಸಕ್ಕರೆ ಹಾಕಿ ಇದು ಚೆನ್ನಾಗಿ ಕರಗಿದ ಮೇಲೆ ನೋಡಿ, ಈ ಥರ ಗಟ್ಟಿ ಆದಮೇಲೆ ಪ್ಲೇಟ್ಗೆ ಹಾಕ್ಕೋಬೇಕು. ನನ್ನ ಹತ್ರ 2 ಪ್ಲೇಟ್ನಷ್ಟು ಆಗಿತ್ತು ನೋಡಿ. ಹಲ್ವಾ ಈ ಥರ ಬಂದಿದೆ. ಅದರ ನೀರು ನೋಡಿ, ರಸದ ನೀರು ಈ ಥರ ಇದೆ, ಬ್ಲೂ ಕಲರ್. ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.